ಹೊರ್ಮುಜ್ ವಿಚಾರದಲ್ಲಿ ಭಾರತದಿಂದ ನೆರವು ನೀಡುವ ನಿರೀಕ್ಷೆ ಇದೆ ಅನ್ನೋದಾಗಿ ಅಮೆರಿಕ ಹೇಳಿಕೊಂಡಿದೆ. ಹೊರ್ಮುಜ್ ವಿಚಾರದಲ್ಲಿ ಭಾರತದಿಂದ ನೆರವು ಸಿಗತ್ತೆ, ಭಾರತ ನೆರವು ನೀಡುವ ನಿರೀಕ್ಷೆ ಇದೆ ಅಂತ ಅಮೆರಿಕ ಅಧ್ಯಕ್ಷ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟ್ ಹೇಳಿಕೆ ಕೊಟ್ಟಿರೋದು. ಹಡಗುಗಳ ಮುಕ್ತ ಸಂಚಾರಕ್ಕೆ ನಿರಂತರ ಪ್ರಯತ್ನ ಆಗ್ತಾ ಇದೆ. ಮುಕ್ತ ಸಂಚಾರದ ವಿಚಾರವಾಗಿ ನಾವು ಕೋರಿಕೆಯನ್ನ ಸಲ್ಲಿಸ್ತಿದ್ದೀವಿ. ಮಿತ್ರ ದೇಶಗಳಿಗೆ ಯುದ್ಧ ನೌಕೆಯ ನೆರವಿನ ಕೋರಿಕೆಯನ್ನ ಸಲ್ಲಿಸಿರೋದು. ವಿಚಾರದಲ್ಲಿ ಭಾರತ ನಮಗೆ ನೆರವು ನೀಡತ್ತೆ ಅನ್ನುವಂಥ ವಿಶ್ವಾಸ, ಭಾರತದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಕ್ರಿಸ್ ರೈಟ್, ಅಮೆರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ, ಯಾಕಂತೇಳಿದ್ರೆ ಕಳೆದ 2 ವಾರಗಳಿಂದ ಆಗ್ತಿರುವಂತಹ ಬಹಳ ದೊಡ್ಡ ಮಟ್ಟದ ಕದನ, ಅದರ ಮಧ್ಯದಲ್ಲಿ ಕದನ ವಿರಾಮ ಮುಂದಿನ ದಿನದಲ್ಲಿ ಆಗತ್ತಾ ಅದು ಗೊತ್ತಿಲ್ಲ. ಬಟ್ ಅಮೆರಿಕಕ್ಕೂ ಕೂಡ ಈಗ ಇಂಧನದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಡೈರೆಕ್ಟ್ಲಿ ನಾವೇ ಸೋತ್ವಿ, ಶರಣಾದ್ವಿ ಅಂತ ಮುಂದೋಗೋದಕ್ಕೆ ಹಿಂದೇಟು, ಜೊತೆಗೆ ವಿಶ್ವದ ದೊಡ್ಡಣ್ಣ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಈಗಾಗಲೇ ಹೊರ್ಮುಜ್ ಜಲಸಂಧಿಯಿಂದ ಸುಮಾರು 92,000ಕ್ಕೂ ಹೆಚ್ಚು ಟನ್ ಪ್ರಮಾಣದಲ್ಲಿ ಅನಿಲವನ್ನ ಹೊರ್ಮುಜ್ ಜಲಸಂಧಿಯಿಂದ ಇರಾನ್ ಬಿಟ್ಟು ಕಳಿಸಿದೆ. ಅದು ಕೂಡ ಸ್ನೇಹ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಜೊತೆಗೆ ಈಗ ನೆರವನ್ನ ಕೇಳ್ತಾ ಇರೋದು ಅಮೆರಿಕ. ಇದು ಬಹಳಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಯಾಕಂತ ಹೇಳಿದ್ರೆ ಇರಾನ್ನ ಜೊತೆಗಿನ ಸ್ನೇಹ ಸಂಬಂಧವನ್ನ ಅಮೆರಿಕದ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ಎಲ್ಲೋ ಒಂದು ಕಡೆ ಕೊಟ್ಟ ಮಾತನ್ನ ತಪ್ಪಿದಂತಾಗತ್ತೆ. ಇರಾನ್ ಅಷ್ಟು ಈಸಿಯಾಗಿ ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿರೋದಕ್ಕೆ ಕೆಲವೊಂದಷ್ಟು ನಿರ್ಬಂಧನೆಗಳನ್ನ ಅಫ್ಕೋರ್ಸ್ ಹಾಕಿರುತ್ತೆ. ಸೊ ಹಾಗಾಗಿ ಅಮೆರಿಕಕ್ಕೂ ಕೂಡ ಧಾರಾಳವಾಗಿ ಕೊಡುವಂತ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ಸಂಬಂಧಪಟ್ಟಂತೆ ಈಗಾಗಲೇ ಭಾರತವನ್ನ ಅಮೆರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. Look, you see flow through the Straits of Hormuz right now. There were 5 tanker ships that went through the straits last night carrying liquid petroleum gas, liquefied natural gas, and crude oil. So we know flow through the Straits of Hormuz is possible. The risk is if Iran fires on those ships. A convoy flew through last night. Iran did not fire on them. Probably they made a deal with India.